ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ದುನಿಯಾ ಸೂರಿ ಅವರು ನಿರ್ದೇಶನ ಮಾಡಿರುವಂತಹ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಬನ್ನಿ. ನಂಬರ್ 1, ದುನಿಯಾ ವಿಜಯ್, ರಶ್ಮಿ, ಲೂಸ್ಮಾದ ಯೋಗೇಶ್ ಹಾಗೂ ರಂಗಾಯಣ ರಘು ಅಭಿನಯಿಸಿರುವ ಈ ಚಿತ್ರ 2007ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ನಂಬರ್ 2, ಇಂತಿ ನಿನ್ನ ಪ್ರೀತಿಯ, ಶ್ರೀನಗರ ಕಿಟ್ಟಿ, ಭಾವನಾ, ಸೋನುಗೌಡ ಅವರು ಅಭಿನಯಿಸಿರುವ ಈ ಚಿತ್ರ 2008ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. ನಂಬರ್ 3, ಜಂಗ್ಲಿ, ದುನಿಯಾ ವಿಜಯ್, ಐಂದ್ರಿತಾ ರೇ, ರಂಗಾಯಣ ರಘು ಅಭಿನಯಿಸಿರುವ ಈ ಚಿತ್ರ 2009ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. ನಂಬರ್ 4, ಜಾಕಿ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಭಾವನಾ, ರಂಗಾಯಣ ರಘು ಅಭಿನಯಿಸಿರುವ ಈ ಚಿತ್ರ 2010ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ನಂಬರ್ 5, ಅಣ್ಣ ಬಾಂಡ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಪ್ರಿಯಾಮಣಿ, ನಿಧಿ ಸುಬ್ಬಯ್ಯ ಹಾಗೂ ರಂಗಾಯಣ ರಘು ಅಭಿನಯಿಸಿರುವ ಈ ಚಿತ್ರ 2012ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. ನಂಬರ್ 6, ಕಡ್ಡಿಪುಡಿ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ರಾಧಿಕಾ ಪಂಡಿತ್ ಹಾಗೂ ರಂಗಾಯಣ ರಘು ಅಭಿನಯಿಸಿರುವ ಈ ಚಿತ್ರ 2013ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ನಂಬರ್ 7, ಕೆಂಡ ಸಂಪಿಗೆ, ವಿಕ್ಕಿ ವರುಣ್, ಮಾನ್ವಿತಾ ಹರೀಶ್, ಪ್ರಕಾಶ್ ಬೆಳವಾಡಿ ಹಾಗೂ ರಾಜೇಶ್ ನಟರಂಗ ಅವರು ಅಭಿನಯಿಸಿರುವ ಈ ಚಿತ್ರ 2015ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ನಂಬರ್ 8, ದೊಡ್ಡ ಮನೆ ಹುಡುಗ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ರೆಬಲ್ ಸ್ಟಾರ್ ಅಂಬರೀಶ್, ಸುಮಲತಾ ಹಾಗೂ ಭಾರತಿ ವಿಷ್ಣುವರ್ಧನ್, ರವಿಶಂಕರ್ ಅವರು ಅಭಿನಯಿಸಿರುವ ಈ ಚಿತ್ರ 2016ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ನಂಬರ್ 9, ಟಗರು, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಭಾವನಾ, ಧನಂಜಯ್ ಹಾಗೂ ದೇವರಾಜ್ ಅವರು ಅಭಿನಯಿಸಿರುವ ಈ ಚಿತ್ರ 2018ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ನಂಬರ್ 10, ಪಾಪ್ಕಾರ್ನ್ ಮಂಕಿ ಟೈಗರ್, ಈ ಚಿತ್ರದಲ್ಲಿ ಡಾಲಿ ಧನಂಜಯ್, ಸಪ್ತಮಿ ಗೌಡ, ನಿವೇದಿತಾ, ಅಮೃತ ಅಯ್ಯಂಗಾರ್ ಅವರು ಅಭಿನಯಿಸಿದ್ದು 2020ರಲ್ಲಿ ತೆರೆಕಂಡು ಈ ಚಿತ್ರ ಹಿಟ್ ಆಗಿತ್ತು. ನಂಬರ್ 11, ಬ್ಯಾಡ್ ಮ್ಯಾನರ್ಸ್, ಅಭಿಷೇಕ್ ಅಂಬರೀಶ್, ರಚಿತಾ ರಾಮ್ ಹಾಗೂ ಶರತ್ ಲೋಹಿತಾಶ್ ಅವರು ಅಭಿನಯಿಸಿರುವ ಈ ಚಿತ್ರ 2023ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. ನಂಬರ್ 12, ಸೈಲೆಂಟ್ ಸುನೀಲ, ಈ ಚಿತ್ರವು 2025ರಲ್ಲಿ ತೆರೆಕಾಣಲಿದ್ದು ಈ ಚಿತ್ರ ಅಪ್ಕಮಿಂಗ್ ಮೂವಿ ಆಗಿರುತ್ತದೆ. ಚಿತ್ರ ಮಣಿ, 2003ರಲ್ಲಿ ತೆರೆಕಂಡಂತಹ ಮಯೂರ್ ಪಟೇಲ್ ಹಾಗೂ ರಾಧಿಕಾ ಕುಮಾರಸ್ವಾಮಿ ಅವರು ನಟಿಸಿದಂಥ ಈ ಚಿತ್ರಕ್ಕಾಗಿ ದುನಿಯಾ ಸೂರಿ ಅವರು ಸಂಭಾಷಣೆಯನ್ನು ಬರೆದಿರುತ್ತಾರೆ. ಹಾಗೆಯೇ ರಂಗ SSLC 2004ರಲ್ಲಿ ತೆರೆಕಂಡಂತಹ ಕಿಚ್ಚ ಸುದೀಪ್ ಹಾಗೂ ರಮ್ಯ ಅವರು ಅಭಿನಯಿಸಿದ ಈ ಚಿತ್ರಕ್ಕೆ ಸ್ಕ್ರೀನ್ ಪ್ಲೇಯನ್ನು ಬರೆದಿರುತ್ತಾರೆ. ಹಾಗೆಯೇ ಅವಾರ್ಡ್ಗಳ ಬಗ್ಗೆ ನೋಡೋದಾದರೆ, ದುನಿಯಾ ಸೂರಿ ಅವರು ಅತ್ಯುತ್ತಮ ನಿರ್ದೇಶನಕ್ಕಾಗಿ 2007ರಲ್ಲಿ ರಿಲೀಸ್ ಆದಂಥ ದುನಿಯಾ ಸಿನಿಮಾ ಹಾಗೂ 2009ರಲ್ಲಿ ರಿಲೀಸ್ ಆದಂಥ ಜಂಗ್ಲಿ ಸಿನಿಮಾಗಾಗಿ ಅತ್ಯುತ್ತಮ ನಿರ್ದೇಶಕ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತು ದುನಿಯಾ ಸೂರಿ ನಿರ್ದೇಶನದ ಚಲನಚಿತ್ರಗಳ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.